ಪ್ರಿಯ ವಿದ್ಯಾರ್ಥಿನಿಯರೇ, ಇವತ್ತು ಕುವೆಂಪು ಅವರ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಅನ್ನುವ ಕವನವನ್ನು ಕುರಿತು ಉಪನ್ಯಾಸವನ್ನ ನೀಡ್ತಾ ಇದ್ದೇನೆ. ಇದು ಪ್ರಥಮ BSc ಮೊದಲ ಸೆಮಿಸ್ಟರ್ಗೆ ಇಟ್ಟಿರ್ತಕ್ಕಂತಹ ಪಠ್ಯ ಮೊದಲನೇ ಪದ್ಯ, ಪಠ್ಯ ಭಾಗದಲ್ಲಿ ಇಟ್ಟಿರುವ ಮೊದಲನೇ ಪದ್ಯ ಇದು. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತು, ಕುವೆಂಪು ಅಂದ ತಕ್ಷಣ ನೀವಾಗಲೇ ನಿಮ್ಮ ವಿದ್ಯಾರ್ಥಿ ದಿಸೆಯಲ್ಲಿ ಅಂದರೆ 1ನೇ ತರಗತಿಯಿಂದ PUC ಹಲವಾರು ಪಠ್ಯಗಳನ್ನು, ಕುವೆಂಪು ಅವರ ಪಠ್ಯಗಳನ್ನು ನೀವೀಗಾಗಲೇ ಅಧ್ಯಯನ ಮಾಡಿದ್ದೀರಿ. ಅವರ ಕಥೆ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ನಾಟಕ ಆಗಿರ್ಬೋದು, ಪ್ರಬಂಧ ಸಾಹಿತ್ಯ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಓದಿರ್ತೀವಿ. ಹಾಗಾಗಿ ಕುವೆಂಪು ಅವರ ಬಗ್ಗೆ ಈಗಾಗಲೇ ಸ್ವಲ್ಪ ಪರಿಚಯ ಇದೆ ಅಂತ ನಾನು ಭಾವಿಸ್ತೀನಿ. ಕುವೆಂಪು ಅವರನ್ನ ನಾವು ಯುಗದ ಕವಿ, ಜಗದ ಕವಿ, ವಿಶ್ವಮಾನವ ಸಂದೇಶವನ್ನ ಸಾರಿದ ಕವಿ, ಪ್ರಕೃತಿಯ ಕವಿ ಅಂತೆಲ್ಲ ವಿಶೇಷಣಗಳಿಂದ ಅವರನ್ನು ನಾವು ಗುರುತಿಸ್ತೀವಿ. ನಿಮಗೆ ಗೊತ್ತಿರೋ ಹಾಗೆ ಕುಪ್ಪಳ್ಳಿ ವೆಂಕಟಪ್ಪ, ಪುಟ್ಟಪ್ಪ ಇವರು ಕುವೆಂಪು ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಶ್ರೇಷ್ಠ ಕವಿಯಾಗಿ, ಕಾದಂಬರಿಕಾರನಾಗಿ, ಮಹಾಕವಿಯಾಗಿ, ಕಥೆಗಾರರಾಗಿ, ನಾಟಕಕಾರರಾಗಿ, ಮತ್ತೆ ಮಾನವತಾವಾದವನ್ನ ಬಲವಾಗಿ ಪ್ರತಿಪಾದಿಸಿದ ಮಹಾ ಮಾನವತಾವಾದಿಯಾಗಿ ಈ ಯುಗದಲ್ಲಿ ಕಾಣಿಸಿಕೊಂಡಂತಹ ಕವಿಯು. ಇವರ ಬಾಲ್ಯ, ಇವರ ಪರಿಚಯ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ಅದರ ಟಿಪ್ಪಣಿ ಕೂಡ ನಿಮ್ಗೆ ಇಟ್ಟಿರುವ ಪಠ್ಯಭಾಗದಲ್ಲಿ, ಪುಸ್ತಕದಲ್ಲಿ ಪ್ರಕಟಿಸಿದೀವಿ ನಾವು. ಆಡುಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಕುವೆಂಪು ರಚನೆ ಮಾಡಿದ ಆಧುನಿಕ ಕನ್ನಡ ಸಾಹಿತ್ಯದ ಯಾವ ಪ್ರಕಾರವೂ ಇಲ್ಲ. ಮತ್ತೆ ಕುವೆಂಪು ಇನ್ನೊಂದು ಕಾರಣಕ್ಕೆ ಬಹಳ ವಿಶೇಷ ಅನ್ನಿಸ್ತಾರೆ. ಯಾಕಂದ್ರೆ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥವ್ರು ಅದು ಶ್ರೀ ರಾಮಾಯಣ ದರ್ಶನಂ ಅನ್ನುವ ಮಹಾಕಾವ್ಯಕ್ಕೆ. ಹಾಗೆಯೇ ಕೊಳಲು, ಪಕ್ಷಕಾಶಿ, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಅನಿಕೇತನ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಇತ್ಯಾದಿ ಕವನ ಸಂಕಲನಗಳನ್ನು ಇವರು ಪ್ರಕಟಿಸಿದ್ದಾರೆ. ಕಾನೂರು ಸುಬ್ಬಮ್ಮಯ್ಯ ಗೆಳತಿ, ಮಲೆಗಳಲ್ಲಿ ಮದುಮಗಳು ಎಂಬೆರಡು ಮಹಾ ಕಾದಂಬರಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಜಲಗಾರ, ಬೆರಳಿಗೆ ಕೊರಳು, ಶೂದ್ರ ತಪಸ್ವಿ, ಸ್ಮಶಾನ ಕುರುಕ್ಷೇತ್ರ, ರಕ್ತಾಕ್ಷಿ ಮುಂತಾದ ಸಾಮಾಜಿಕ ಕಳಕಳಿಯುಳ್ಳಂತಹ ನಾಟಕಗಳನ್ನು ಕೂಡ ರಚನೆ ಮಾಡಿದ್ದಾರೆ. ನೆನಪಿನ ದೋಣಿಯಲ್ಲಿ ಇವರ ಆತ್ಮಕಥನ, ಇವರು ಸಾಹಿತ್ಯ ವಿಮರ್ಶೆಗೆ ಆತ್ಮಕಥನ ಬಹಳ ಪ್ರಮುಖವಾದದ್ದು. ಹಾಗೆಯೇ ಇವರು ಸಾಹಿತ್ಯ ವಿಮರ್ಶೆಗೆ ಸಂಬಂಧಿಸಿದ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಇವರ ಸಾಹಿತ್ಯ ಸೇವೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಪಂಪ ಪ್ರಶಸ್ತಿ, ರಾಷ್ಟ್ರಕವಿ ಪ್ರಶಸ್ತಿ, ನಾಡೋಜ, ಕರ್ನಾಟಕ ರತ್ನ ಮುಂತಾದ ಪ್ರಶಸ್ತಿಗಳನ್ನ ಇವರು ಪಡೆದುಕೊಂಡಿದ್ದಾರೆ. ಈ ನಾಡು, ಈ ದೇಶ ಇವರನ್ನ ವಿಶೇಷವಾಗಿ ಈ ಎಲ್ಲ ಪ್ರಶಸ್ತಿಗಳ ಮೂಲಕ ಗೌರವಿಸಿದೆ. ಇಂತಹ ಒಬ್ಬ ಮಹಾಕವಿಯ, ಮಹಾ ಮಾನವತಾವಾದಿಯ ಒಂದು ಪಠ್ಯವನ್ನ, ಒಂದು ಪದ್ಯಭಾಗವನ್ನ ನಿಮ್ಮ ಈ ವರ್ಷದ ಮೊದಲ ಸೆಮಿಸ್ಟರ್ಗೆ ಮೊದಲ ಪಠ್ಯವಾಗಿ ಇಟ್ಟಿರ್ತಕ್ಕಂಥದ್ದು. ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಅನ್ನುವ ಕವನ ಏನಿದೆ, ನಿಮಗೆ ಇಟ್ಟಿರುವ ಈ ಕವನ ಹಲವು ಕಾರಣಗಳಿಗಾಗಿ ಈಗ ಬಹಳ ವಿಶೇಷ ಅನ್ನಿಸ್ತದೆ, ಮತ್ತೆ ಪ್ರಸ್ತುತ ಅನ್ನಿಸ್ತದೆ. ಈ ಕವನವನ್ನ ಕುವೆಂಪು ಅವರು ಜನವರಿ 1934ರಲ್ಲಿ ರಚನೆ ಮಾಡ್ತಾರೆ. ಕುವೆಂಪು 34ರಲ್ಲಿ ರಚನೆ ಮಾಡುವ ಸಂದರ್ಭಕ್ಕೆ ಕವಿಗೆ ಆ ಕಾಲದ ಒತ್ತಾಯಗಳೇನಾಗಿತ್ತು, ಆ ಕಾಲಘಟ್ಟದಲ್ಲಿ ಇದ್ದಂತಹ ಸಾಮಾಜಿಕ
ಸಮಸ್ಯೆಗಳೇನಾಗಿತ್ತು, ಆ ಸಾಮಾಜಿಕ ಸಮಸ್ಯೆಗಳು ಮನುಷ್ಯತ್ವವನ್ನ ಹೇಗೆ ಪೀಡಿಸ್ತಾ ಇದ್ರು, ಕಾಡಿಸ್ತಾ ಇದ್ರು, ಆ ಎಲ್ಲ ಹಿಂಸೆಗಳು ಅವರನ್ನ ಒತ್ತಾಯಿಸಿ ಈ ಕವನವನ್ನ ಬರೀಲಿಕ್ಕೆ ಪ್ರೇರಣೆಯಾಗಿವೆ ಅಂತ ನಾವಾದರೂ ಭಾವಿಸಬಹುದು. ಪರಂಪರೆ ಮತ್ತು ಆಧುನಿಕತೆ ಒಂದನ್ನೊಂದು ಎದುರಿಸಬೇಕಾದಂತಹ ಸನ್ನಿವೇಶದಲ್ಲಿ ಪರಂಪರೆಯ ಅನಿಷ್ಟ ಮೌಢ್ಯಗಳನ್ನ ತೊಡೆದು ಹಾಕುವಲ್ಲಿ ಇಂತಹ ಇವರ ಕವನ ಬಹಳ ಉಪಯುಕ್ತವಾದದ್ದು. ನಾವು ಪರಂಪರೆಯನ್ನು ಒಟ್ಟಿಗೆ ತಗೊಂಡು ಹೋಗ್ಬೇಕು ಮತ್ತೆ ಆಧುನಿಕತೆಯನ್ನು ನಾವು ಅನುಸರಿಸಬೇಕು ಅಂದಾಗ ಆಧುನಿಕತೆಯ ಬೆಳವಣಿಗೆಗೆ ಈ ಪರಂಪರೆಯ ಅನೇಕ ವಿಚಾರಗಳು ಹೇಗೆ ಎಡರು ತೊಡರಾಗಿವೆ ಅನ್ನೋದನ್ನ ಕವಿ ಈ ಕವನದ ಮೂಲಕ ಜಿಜ್ಞಾಸೆಗೆ ಒಳಪಡಿಸುವ ಪ್ರಯತ್ನವನ್ನು ಮಾಡ್ತಾನೆ. ಮತ್ತೆ ನಮ್ಮಲ್ಲಿ ಪುರಾಣಗಳ ಹೆಸರಿನಲ್ಲಿ, ಧರ್ಮಗ್ರಂಥಗಳ ಹೆಸರಿನಲ್ಲಿ, ಧಾರ್ಮಿಕ ಮೌಢ್ಯಾಚರಣೆಗಳ ಹೆಸರಿನಲ್ಲಿ ಯಾವ ರೀತಿಯ ಶೋಷಣೆ ಆಗ್ತಾ ಇದೆ, ಮನುಷ್ಯತ್ವ ಇಲ್ಲದ ಹಾಗೆ ಕಾಣುವಂತಹ ಸ್ಥಿತಿ ನಮ್ಮ ಸಮಾಜದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ಈ ಕವನದ ಮೂಲಕ ಅಭಿವ್ಯಕ್ತಿಸುವ ಪ್ರಯತ್ನವನ್ನ ಕುವೆಂಪು ಅವರು ಮಾಡ್ತಾರೆ. ನಾನು ಮೊದಲೇ ಹೇಳಿದ ಹಾಗೆ ಯಾವುದೇ ಕವಿ ಅವರು ಕಾಲದ ಶಿಶು ಅಂತೆ. ಕಾಲದ ಶಿಶು ಆ ಕಾಲ ಏನನ್ನ ಬಯಸ್ತಾ ಇರುತ್ತೋ, ಆ ಕಾಲ ಏನನ್ನ ಒತ್ತಾಯ ಮಾಡ್ತಾ ಇತ್ತೋ, ಆ ಕಾಲಕ್ಕೆ ತುರ್ತಾಗಿ ಏನು ಬೇಕಾಗಿದೆಯೋ ಅದನ್ನ ಕವಿ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಅವರ ಅಂತರಾಳದಲ್ಲಿ, ಅವರ ಜಿಜ್ಞಾಸೆಯಲ್ಲಿ ಆ ವಿಚಾರಗಳೆಲ್ಲವೂ ಉಜ್ಜಿ ತೀಡಿ ಒಳಪುಗೊಂಡು ಒಂದು ಕಥೆಯ ಮೂಲಕವೋ, ಒಂದು ಕಾದಂಬರಿಯ ಮೂಲಕವೋ, ಒಂದು ಕಾವ್ಯದ ಮೂಲಕವೋ ಅದು ಅಭಿವ್ಯಕ್ತಿ ಮಾಡ್ತಕ್ಕಂಥದ್ದು ಸೃಜನಾತ್ಮಕವಾದ ಸಾಹಿತ್ಯ ಯಾವೊಬ್ಬರ ಕೆಲಸವೂ ಕೂಡ ಅದಾಗಿದೆ. ಕುವೆಂಪು ಕೂಡ ಆ ದಿಕ್ಕಿನಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಆ ಸಂದರ್ಭವನ್ನ, ಆ ಕಾಲಘಟ್ಟದ ಸಾಮಾಜಿಕ ಅಸಮಾನತೆಯನ್ನ ಗಮನಿಸಿ ಅದನ್ನ ಈ ಕಾವ್ಯದ ಮೂಲಕ ಅಭಿವ್ಯಕ್ತಿಸುವ ಪ್ರಯತ್ನವನ್ನು ಮಾಡ್ತಾರೆ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಅನ್ನುವ ಕವನ ಏನಿದೆ, ನಾನು ಮೊದಲೇ ಹೇಳಿದಾಗೆ 1934ರಲ್ಲಿ ರಚನೆ ಆದಂಥದ್ದು. 34ರ ವಿಶೇಷ ಏನಪ್ಪಾ ಅಂತಂದ್ರೆ ಅದು ಸ್ವತಂತ್ರ ಪೂರ್ವ. ಒಂದು ಸ್ವತಂತ್ರ ಪೂರ್ವದಲ್ಲಿ ಇಡೀ ದೇಶದಾದ್ಯಂತ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಸಂಘಟನೆಗಳು, ಪ್ರತಿಭಟನೆಗಳು, ಭಾಷಣಗಳು, ಬ್ರಿಟಿಷರ ವಿರುದ್ಧ ಸ್ವತಂತ್ರವನ್ನು ಹೋರಾಡಿ ಪಡ್ಕೋಬೇಕು ಅನ್ನುವ ಒತ್ತಾಯಗಳು ಕೇಳಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗಾಂಧೀಜಿ ಕೂಡ 1933ರಲ್ಲಿ ಮೈಸೂರಿಗೆ ಭೇಟಿ ಕೊಟ್ಟಿರ್ತಾರೆ. ಸ್ವಾತಂತ್ರ್ಯದ ಬಗ್ಗೆ, ನಮ್ಮ ಜನಗಳ ಸ್ವಾಭಿಮಾನದ ಬಗ್ಗೆ, ನಮ್ಮಲ್ಲೇ ಇರ್ತಕ್ಕಂತಹ ಸಾಮಾಜಿಕ ಅಸಮಾನತೆಗಳ ಬಗ್ಗೆ, ಹರಿಜನರ ಬಗ್ಗೆ, ಅಸ್ಪೃಶ್ಯತೆಯ ಬಗ್ಗೆ ಬಹಳ ದೀರ್ಘವಾದ ಭಾಷಣವನ್ನ ಮೈಸೂರಿನ ಟೌನ್ ಅಲ್ಲಿ ಮಾಡ್ತಾರೆ. ಆ ಭಾಷಣವನ್ನ ಕುವೆಂಪು ಅವರು 1.5 ಗಂಟೆ ತಡವಾದರೂ ಭಾಷಣ ಕಾಯ್ದು ಬಿಸಿಲಲ್ಲಿ ನಿಂತು ಕೇಳಿಸ್ಕೊಂಡು ಬಂದಿರ್ತಾರೆ. ಬಂದ ನಂತರ 6-7 ತಿಂಗಳಿಗೆ ಈ ಕವನವನ್ನು ಬರೀತಾರೆ. ಅದರ ಪ್ರೇರಣೆಯು ಕೂಡ ಕುವೆಂಪು ಅವ್ರಿಗೆ ಆಗಿದೆ ಅಂತ ಹೇಳಿ ನಾನಿಲ್ಲಿ ಭಾವಿಸ್ತೇನೆ. ಈ ಕಾವ್ಯ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಅನ್ನುವ ಕವನ ಏನಿದೆ, ಇದರ ಮುಖ್ಯವಾದ ಕೇಂದ್ರ ಬಿಂದು ಏನಪ್ಪಾ ಅಂತಂದ್ರೆ ಮನುಸ್ಮೃತಿ ಅನ್ನುವ ಗ್ರಂಥವನ್ನ ಇಲ್ಲಿ ಉಲ್ಲೇಖಿಸ್ತಾರೆ. ಮನುಸ್ಮೃತಿಯ ಗ್ರಂಥ, ಮನುಸ್ಮೃತಿ ಗ್ರಂಥ ನೀವೆಲ್ಲರೂ ಕೇಳಿರ್ಬೇಕು. ಅದೊಂದು ಧಾರ್ಮಿಕ ಗ್ರಂಥ, ಅದೊಂದು ರೀತಿಯ ಅಲಿಖಿತ ಶಾಸನ. ಇವಾಗ ನಮಗೆ ಡೆಮಾಕ್ರಸಿ ಬಂದ್ಮೇಲೆ ಲಿಖಿತ ಶಾಸನ ಏನಿದೆ, ಸಂವಿಧಾನ ಏನಿದೆ, ಅದಕ್ಕೂ ಮೊದಲು ಈ ಮನುಸ್ಮೃತಿ ಅಂತ ಅನ್ನುವ ಗ್ರಂಥ ನಮ್ಮ ಸಮಾಜವನ್ನು ಆಳ್ವಿಕೆ ಮಾಡ್ತಾ ಇತ್ತು. ಅದೇ ಒಂದು ರೀತಿಯ ಕಟ್ಟುನಿಟ್ಟಿನ ಕಾನೂನಾಗಿತ್ತು. ಅಂದ್ರೆ ಇಂಥವನು ಇಂಥ ಕೆಲಸ ಮಾಡಬೇಕು, ಇಂಥವನು ಈ ವೃತ್ತಿಯನ್ನು ಮಾಡಬೇಕು, ಇಂಥವನು ಈಗ ಬದುಕಬೇಕು ಅನ್ನುವ ನೀತಿ ನಿಯಮಗಳನ್ನ ಆ ಧರ್ಮಗ್ರಂಥ ರೂಪಿಸಿತ್ತು. ಆ ಧರ್ಮಗ್ರಂಥ ಕ್ರಿಸ್ತಪೂರ್ವ 2 ಮತ್ತು 3ನೇ ಶತಮಾನ, ಹಾಗೆ ಕ್ರಿಸ್ತಶಕ 2 ಮತ್ತು 3ನೇ ಶತಮಾನದ ಅವಧಿಯಲ್ಲಿ ಇದ್ದಂತಹ ಗ್ರಂಥ ಅಂತ ಹೇಳಿ ಅನೇಕ ವಿದ್ವಾಂಸರು ಉಲ್ಲೇಖಗಳಲ್ಲಿ ಗುರುತಿಸಿದ್ದಾರೆ. ಅಂದ್ರೆ ಸುಮಾರು 2000 ವರ್ಷಗಳ ಹಿಂದೆ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇತ್ತು ಈ ರೀತಿಯ ಧರ್ಮಗ್ರಂಥ, ಮನುಸ್ಮೃತಿ ಅಂತಕ್ಕಂತಹ ಒಂದು ಧರ್ಮಗ್ರಂಥ. ಅದು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇತ್ತು. ಅದು ಸ್ವತಂತ್ರ ಪೂರ್ವ ಮತ್ತು ಇವತ್ತಿಗೂ ಕೂಡ ಅದು ಆಳ್ವಿಕೆ ಮಾಡ್ತಾ ಇದೆ.
ನಮ್ಮಲ್ಲಿ ಎರಡು ರೀತಿಯ ಕಾನೂನು ವ್ಯವಸ್ಥೆ ಇದೆ. ಒಂದು ಲಿಖಿತವಾದ ಒಂದು ಕಾನೂನು ಮತ್ತು ಅಲಿಖಿತ ಶಾಸನಗಳು ಒಂದು ರೀತಿಯಲ್ಲಿದೆ. ಅಲಿಖಿತ ಶಾಸನಗಳು ಅಂತಂದ್ರೆ ಧರ್ಮ, ಆಚಾರ, ಸಂಪ್ರದಾಯಗಳು ಈ ಹೆಸರಿನಲ್ಲಿ ನಮ್ಮನ್ನ ಇವತ್ತಿಗೂ ಆಳ್ವಿಕೆ ಮಾಡ್ತಾ ಇದ್ದೇವೆ. ಲಿಖಿತ ಸಂವಿಧಾನವನ್ನ ನಾವೇನು ರೂಪಿಸಿಕೊಂಡು ಅಂಬೇಡ್ಕರ್ ಇಂದ ರೂಪಿತವಾದಂತಹ ಒಂದು ಸಂವಿಧಾನ, ಅದನ್ನು ಇನ್ನೂ ಕೂಡ ನಾವು 50% ಅನುಷ್ಠಾನಗೊಳಿಸಲಿಕ್ಕೆ ಮತ್ತು ಅನುಸರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ರೆ ಅಲಿಖಿತ ಶಾಸನಗಳೇನಿದ್ದಾವೆ ಅಂದ್ರೆ ಈ ಧರ್ಮ ಗ್ರಂಥಗಳ ರೂಪದಲ್ಲಿ, ಸಾಮಾಜಿಕ ಕಟ್ಟುಪಾಡುಗಳ ರೂಪದಲ್ಲಿ ಏನಿದ್ದಾವೆ ಅವು ಇವತ್ತಿಗೂ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಾವೆ. ಯಾವ ಮಟ್ಟಿಗೆ ಅಂತಂದ್ರೆ ನಾವು ಲಿಖಿತ ಶಾಸನಗಳನ್ನ, ಕಾನೂನುಗಳನ್ನ ಏಕಲದೆ ಉಲ್ಲಂಘನೆ ಮಾಡ್ತೀವಿ. ಆದ್ರೆ ಅಲಿಖಿತ ಶಾಸನಗಳ ರೂಪದಲ್ಲಿ ಇರ್ತಕ್ಕಂತಹ, ಈ ಶಾಸ್ತ್ರ ಗ್ರಂಥಗಳ ರೂಪದಲ್ಲಿ ಇರ್ತಕ್ಕಂತಹ ಕಾನೂನನ್ನ ಬಹಳ ಭಯಭಕ್ತಿಯಿಂದ ಅನುಸರಿಸ್ತಾ ಇದ್ದೀವಿ. ಇದು ನಮ್ಮ ಈ ಆಧುನಿಕ ಭಾರತಕ್ಕೆ ಒಂದು ನವಯುಗವನ್ನು ಕಟ್ಟಲಿಕ್ಕೆ ತುಂಬಾ ತೊಡಕಾಗಿರ್ತಕ್ಕಂತಹ ವಿಚಾರ. ಇದನ್ನ ಎಚ್ಚರಿಸುವ ನಿಮ್ಮಂತಹ ಯುವಕರು, ಈ ಕಾಲ ನೀವು 18-19 ಆಸುಪಾಸಿಗೆ ಏನು ಬರ್ತಾ ಇದ್ದೀರಿ, ನಿಮ್ಮನ್ನ ಈ ಹಂತದಲ್ಲಿಯೇ ಇಂತಹ ಕಟ್ಟುಪಾಡುಗಳಿಂದ ಮುಕ್ತಗೊಳಿಸುವ, ಇಂತಹ ಸಾಮಾಜಿಕ ಅನಿಷ್ಟ ಪದ್ಧತಿಗಳಿಂದ ಮುಕ್ತಗೊಳಿಸುವ ಒಂದು ಪ್ರಯತ್ನವನ್ನ ಈ ಕವನದ ಮೂಲಕ ಮಾಡೋ ಉದ್ದೇಶದಿಂದ ಈ ಪಠ್ಯವಾಗಿ ಇಟ್ಟಿದ್ದಾರೆ ಮೈಸೂರು ಯೂನಿವರ್ಸಿಟಿಯವರು. ಯಾವ ಕಾಲದ ಶಾಸ್ತ್ರವು ಏನು ಹೇಳಿದರು ಅನ್ನುವ ಕವನವನ್ನು. ಯಾಕಂತಂದ್ರೆ ಇವು ನಮ್ಮನ್ನು ಆಳ್ವಿಕೆ ಮಾಡಿದರು. ನಾವು ನಮ್ಮ ಇತಿಹಾಸವನ್ನು, ನಮ್ಮ ಮನುಷ್ಯ ಧರ್ಮದ ಇತಿಹಾಸವನ್ನು ನೋಡಿದ್ರೆ ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ 3 ಯುಗಗಳಿದ್ದಾವೆ. ಹಾಗೆಯೇ ನಾನು ಇನ್ನೊಂದು ರೀತಿಯಲ್ಲಿ ನಾನು ಭಾವಿಸೋದಾದ್ರೆ ಒಂದು ದೇವತೆಗಳ ಕಾಲ, ಅಂದ್ರೆ ದೇವತೆಗಳು ಆಳ್ವಿಕೆ ಮಾಡಿದ್ದಾರೆ, ಅನಂತರ ರಾಜರು ಆಳ್ವಿಕೆಯನ್ನು ಮಾಡಿದ್ದಾರೆ ಅವರಿಗೆ ಬೇಕಾದ ರೀತಿಯಲ್ಲಿ. ಈಗ ಆಧುನಿಕ ರಾಜರು ಅಥವಾ ರಾಜಕಾರಣಿಗಳ ಹೆಸರಿನಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ದಿಕ್ಕಿನಲ್ಲಿ ನಾವೆಲ್ಲಿದ್ದೀವಿ, ನಮ್ಮ ಸ್ಥಾನಮಾನಗಳೇನು, ನಮ್ಮ ಹಕ್ಕು ಬಾಧ್ಯತೆಗಳೇನು, ನಮ್ಮ ಸಾಮಾಜಿಕ ಸ್ಥಿತಿಗತಿಗಳೇನು ಅನ್ನೋದನ್ನ ಅರಿತುಕೊಳ್ಳೋದಕ್ಕೆ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಕವನ ಬಹಳ ಅತ್ಯಂತ ಪ್ರಸ್ತುತ ಅಂತ ಅನ್ನಿಸ್ತದೆ. ಆ ಕಾರಣಕ್ಕೋಸ್ಕರ ನಿಮಗೆ ಇದನ್ನ ಪಠ್ಯವಾಗಿ ಇಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಆ ಪದ್ಯವನ್ನು ಓದ್ತಾ 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 ಒಂದಷ್ಟು ವಿಚಾರಗಳನ್ನು, ಇನ್ನೂ ಹೆಚ್ಚಿನ ವಿಚಾರಗಳನ್ನು ಚರ್ಚೆ ಮಾಡ್ತಾ ನಾವು ಹೋಗ್ಬೋದು ಅಂತ ನಾನು ಭಾವಿಸಿದ್ದೀನಿ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೆ ಏನು, ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೆ ಏನೋ, ಎದೆಯ ದನಿಗೂ ಮಿಗಿಲು ಶಾಸ್ತ್ರ ಬಿಹುದಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೆ ಏನೋ, ಎದೆಯ ದನಿಗೂ ಮಿಗಿಲು ಶಾಸ್ತ್ರ ಬಿಹುದಿ. ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ 2 ಸಾಲಲ್ಲಿ. ಯಾವ ಕಾಲದಲ್ಲಿ ಯಾವ ಶಾಸ್ತ್ರ ಹೇಳಿದ್ರೇನು, ನಮ್ಮ ಎದೆಯ ದನಿ ಇದೆಯಲ್ಲ, ಅಂತಃಕರಣ ಇದೆಯಲ್ಲ, ಅಂತರಾಳ ಇದೆಯಲ್ಲ, ಅದೇ ಧರ್ಮ, ಅದೇ ಶಾಸ್ತ್ರ, ಅದೇ ಮನುಷ್ಯತ್ವ, ಅದೇ ಎಲ್ಲವೂ ಕೂಡ ಅನ್ನೋದು. ಇನ್ನು ಮುಂದಿನ ಸಾಲಲ್ಲಿ ಹೇಳ್ತಾರೆ ನೋಡಿ, ಎಂದೋ ಮನು ಬರೆದಿಟ್ಟು ದಿಂದೆಮಗೆ ಕಟ್ಟೇನು. ಮನು ಅಂದ್ರೆ ಮನುಶಾಸ್ತ್ರ ಅಂತಕ್ಕಂಥ ಧರ್ಮ ಗ್ರಂಥವನ್ನ ಎಂದೋ ಬರೆದವನು, ಯಾವಾಗಲೂ ಬರೆದಿದ್ದಾನೆ. ಅದು ನಮಗೆ ಕಟ್ಟೇ, ನಮ್ಗೆ ಅದು ಕಟ್ಟುಪಾಡಾಗ್ಬೇಕಾದು, ಅದು ಕಾನೂನು ಆಗ್ಬೇಕಾ ನಮಗದು ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ನಿನ್ನೆದೆಯ ದನಿಯೇ ಋಷಿ, ಮನು ನಿನಗೆ ನೀನು. ನಿನ್ನೆದೆಯ ದನಿ ಇದೆಯಲ್ಲ, ಅದೇ ಋಷಿತ್ವ, ಅದೇ ಧರ್ಮ. ಮನು ನಿನಗೆ ನೀನು, ಆ ಮನು ಹೇಳಿದ್ದಕ್ಕೆ ನೀನು ಅನುಸರಿಸಬೇಕಾಗಿಲ್ಲ. ಮನು ನಿನಗೆ ನೀನು, ನಿನ್ನ ಎದೆ, ನಿನ್ನ ಮನಸ್ಸು, ನಿನ್ನ ಅಂತಃಕರಣ ಶುದ್ಧವಾಗಿದ್ರೆ ಯಾವುದೋ ನೋವಿಗೆ ಹಿಡಿಯುವಂಥದ್ದು, ಅದೇ ಅಂತಃಕರಣ. ಯಾವ ಸಂಕಟಕ್ಕೆ ಸ್ಪಂದಿಸುವಂಥದ್ದು, ಎಲ್ಲೋ ಅಸಮಾನತೆ ಇದೆ ಅಲ್ಲಿ ಸಮಾನತೆಯನ್ನು ರೂಪಿಸುವುದು, ಮನುಷ್ಯನನ್ನೇ ಕಾಣುವಂತಹ ನಿನ್ನ ಅಂತಃಕರಣ ಇದೆಯಲ್ಲ, ಅದಿದ್ರೆ ಸಾಕು. ಯಾವ ಧರ್ಮ ಗ್ರಂಥಗಳು, ಯಾವ ಶಾಸ್ತ್ರ ಗ್ರಂಥಗಳು, ಯಾರೋ ನಿಮಗೆ ನೀತಿ ಉಪದೇಶಗಳನ್ನ ಮಾಡಬೇಕಾದ್ದು ಬೇಕಾಗಿಲ್ಲ. ನಿನ್ನ ಎದೆ, ನಿನ್ನ ಹೃದಯ, ನಿನ್ನ ಅಂತಃಕರಣ ಶುದ್ಧವಾಗಿದ್ದರೆ ಸಾಕು. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ ಕವಿ. ನೀರಳಿಸಿ ಬಂದ ಸೋದರನಿಗೆ ನೀರನ್ನು ಕೊಡಲು ಮನೋಧರ್ಮ ಶಾಸ್ತ್ರವೆನಗೊರೆಯಬೇಕೇನು ಎಂತ ಪ್ರಶ್ನೆ ನೋಡಿ. ಯಾಕೆ ಮನೋಧರ್ಮ ಶಾಸ್ತ್ರವನ್ನ, ಮನುಸ್ಮೃತಿಯನ್ನ ಇಲ್ಲಿ ಮುಖ್ಯವಾಗಿ ಇಟ್ಟುಕೊಂಡು, ಉಲ್ಲೇಖವಾಗಿ ಇಟ್ಟುಕೊಂಡು ಈ ಕವನವನ್ನ ಮುಂದುವರಿಸ್ತಾ ಹೋಗ್ತಾರೆ ಅಂತಂದ್ರೆ, ಅಲ್ಲಿ ಮನೋಧರ್ಮ ಶಾಸ್ತ್ರದಲ್ಲಿ ವರ್ಣಾಶ್ರಮ ವ್ಯವಸ್ಥೆಯನ್ನ ಬಹಳ ಬಲವಾಗಿ ಪ್ರತಿಪಾದಿಸತಕ್ಕಂಥದ್ದು. ಯಾವ ಮಟ್ಟಿಗೆ ಅಂತಂದ್ರೆ, ಮನುಷ್ಯ ನಮ್ಮ
ಮತ್ತು ಅಸ್ಪೃಶ್ಯತೆ, ಕರಾಳ ಮುಖಗಳು ಯಾವ ರೀತಿ ಇದ್ದೋ ನಮ್ಮ ಪೂರ್ವದಲ್ಲಿ ಈಗಲೂ ಕೂಡ ಇದಾವೆ. ಈಗಲೂ ಕೂಡ ಏನು ಪೂರ್ಣ ಪರಿಹಾರ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಈ ಪದ್ಯ ಬಹಳ ಪ್ರಸ್ತುತ ಆಗ್ತದೆ. ಆ ಸಮಸ್ಯೆ ಪೂರ್ಣ ಪರಿಹಾರ ಆಗ್ಬಿಟ್ಟಿದ್ರೆ ನಾವು ಈ ಪದ್ಯವನ್ನು ಓದಬೇಕಾಗಿರಲಿಲ್ಲ. ಆ ಸಮಸ್ಯೆ ಇನ್ನೂ ಜೀವಂತವಾಗಿರೋದ್ರಿಂದ ಸಾಮಾಜಿಕ ಅಸಮಾನತೆ ಮತ್ತು ಅಸ್ಪೃಶ್ಯತೆ ಅನ್ನೋದು ಮನುಷ್ಯನ ಮಧ್ಯೆ ಈ ಕಂದಕ ಅನ್ನೋದು ಇವತ್ತು ಇರೋದ್ರಿಂದಲೇ ಈ ಪದ್ಯವನ್ನು ಓದಬೇಕಾಗಿದೆ. ನೀರಡಿಸಿ ಬಂದ ಸೋದರನಿಗೆ ನೀರನ್ನು ಕೊಡಲು ಮನುಧರ್ಮಶಾಸ್ತ್ರವೆನಗೊರೆಯಬೇಕೇನು. ಮನುಧರ್ಮಶಾಸ್ತ್ರವನ್ನ ಕೇಳ್ಕೊಂಡು ನಾವು ಬದುಕಬೇಕಾ? ಇದು ಎದೆಯ ದನಿ ಅಲ್ವಾ, ಅಂತಃಕರಣ ಅಲ್ವಾ? ಯಾರ ಒಬ್ಬ ಬಾಯಾರಿಕೆಯಾಗಿ ಬರ್ತಾನೆ, ಅವನಿಗೆ ನೀರು ಕೊಡ್ಲಿಕ್ಕೆ ಮನುಧರ್ಮಶಾಸ್ತ್ರವನ್ನು ಓದ್ಕೊಂಡು ಅವನು ಹೇಳಿದಂತೆ ಕೇಳಬೇಕಾ ನಾನು? ಇದು ನನ್ನ ಎದೆಯ ಧ್ವನಿ, ನನ್ನ ಅಂತಃಕರಣ ಮಿಡಿಬೇಕಲ್ಲಿ ಬಾಯಾರಿಕೆ ಆದವನಿಗೆ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯರಿಗೂ ಬಾಯಾರಿಕೆ ಆಗುತ್ತೆ. ಎಲ್ಲರ ದೇಹವೂ ಕೂಡ ಈ ಗಾಳಿ, ನೀರು, ಪ್ರಕೃತಿಯ ಪಂಚಭೂತಗಳಿಂದ ರೂಪಿತವಾಗಿರುವಂಥದ್ದು. ಇಲ್ಲಿ ಯಾಕೆ ನಾವು ಭೇದ ಭಾವಗಳನ್ನು ಮಾಡ್ತೇವೆ? ಪ್ರತಿಯೊಬ್ಬ ಸೇವಿಸುವ ಗಾಳಿ ಒಂದೇ, ಇಲ್ಲಿಯ ನೀರು ಒಂದೇ, ಪ್ರಕೃತಿ ಎಲ್ಲವನ್ನ ಸಮಾನವಾಗಿ ಕಾಣಿದೆ. ಆದರೆ ಮನುಷ್ಯ ಮಾತ್ರ ಯಾಕೆ ಈ ಭೇದ ಭಾವಗಳನ್ನು ಮಾಡ್ತಾ ಇದ್ದಾನೆ? ನನಗೆ ಅಂತಹ ಶಾಸ್ತ್ರ ನನಗೆ ಬೇಕಿಲ್ಲ. ಆ ರೀತಿಯ ಭೇದ ಭಾವಗಳನ್ನು ಉಂಟು ಮಾಡುವ ಮನುಧರ್ಮಶಾಸ್ತ್ರದಂತಹ ಶಾಸ್ತ್ರ ನನಗೆ ಬೇಕಾಗಿಲ್ಲ. ಇನ್ನೊಂದು ಹೋಲಿಕೆಯನ್ನು ಕೊಡ್ತಾರೆ. ನೊಂದವರ ಕಂಬನೆಯ ನೊರೆಸಿ ಸಂತೈಸುವಡೆ ಶಾಸ್ತ್ರ ಪ್ರಮಾಣ ಒದಗಿರಲೇಬೇಕೇನು. ಶಾಸ್ತ್ರ ಪ್ರಮಾಣ, ನಾವು ಪ್ರತಿಯೊಂದಕ್ಕೂ ಶಾಸ್ತ್ರ ಗ್ರಂಥಗಳನ್ನ ಆಧಾರವಾಗಿ ಇಟ್ಕೊಂಡು ಅದನ್ನು ಉಲ್ಲೇಖಿಸಿ ನಾವು ಬದುಕ್ತಾ ಇದ್ದೀವಿ. ನಿಜವಾಗ್ಲೂ ಎಷ್ಟು ಸರಳವಾಗಿ ಹೇಳ್ತಾರೆ ನೋಡಿ. ನೊಂದವರ ಕಂಬನೆಯ ನೊರೆಸಿ ಸಂತೈಸುವಡೆ, ಯಾರೋ ನೋವಿನಲ್ಲಿ, ಯಾರೋ ಸಂಕಟದಲ್ಲಿ, ಯಾರೋ ದುಃಖದಲ್ಲಿ ಇರ್ತಾರೆ, ಅವರನ್ನು ಸಂತೈಸುವಡೆ ಶಾಸ್ತ್ರ ಪ್ರಮಾಣ ಒದಗಿರಲೇಬೇಕೇನು. ಅದಕ್ಕೊಂದು ಸರ್ಟಿಫಿಕೇಟ್ ಬೇಕಾಗಿದೆಯಾ? ಅದಕ್ಕೊಂದು ದೃಢೀಕರಣ ಬೇಕಾಗಿದೆಯಾ? ಬೇಕಾಗಿಲ್ಲ. ಯಾರ ಕಷ್ಟಗಳಿಗೆ ಬೇಕಾದ್ರೂ ಸ್ಪಂದಿಸಬಹುದು. ಇಲ್ಲಿ ಯಾವ ಜಾತಿ, ದೇಶ, ಗಡಿ, ಈ ಯಾವ ಭೇದಗಳು ಬೇಕಾಗಿಲ್ಲ ಪ್ರಪಂಚದಲ್ಲಿ. ಅದಕ್ಕೆ ನಾವು ಇವರನ್ನ ವಿಶ್ವಮಾನವ ಕವಿ ಅಂತ ಹೇಳೋದು. ಮನುಷ್ಯತ್ವ ಅನ್ನೋದು ಯಾವುದೋ ಒಂದು ನಾಡಿಗೆ, ಒಂದು ಜಾತಿಗೆ, ಒಂದು ಊರಿಗೆ ಅಲ್ಲ, ಇಡೀ ಪ್ರಪಂಚಕ್ಕೆ ಬೇಕಾಗಿದೆ. ಹಾಗಿರ್ಬೇಕಾದ್ರೆ ಅದು ಎಷ್ಟು ಸರಳವಾಗಿದೆ. ನೊಂದವರಿಗೆ ನಾವು ಸ್ಪಂದಿಸಬೇಕು. ಅಲ್ಲಿ ಯಾವ ಜಾತಿ, ಭೇದ, ಧರ್ಮ ವಿಚಾರಗಳು ಬೇಕಾಗಿಲ್ಲ. ನೀರಡಿಸಿ ಬಂದ ಸೋದರನಿಗೆ ನೀರು ಕೊಡೋದಕ್ಕೆ ಅದಕ್ಕೆ ಯಾವ್ದಾದ್ರು ನಮ್ಮ ಧರ್ಮ ಗ್ರಂಥ ಬಂದು ಹೇಳಬೇಕಾ? ಅದರ ಅಗತ್ಯ ಇಲ್ಲ. ಇನ್ನೊಂದು ಉದಾಹರಣೆ ಕೊಡ್ತಾರೆ ನೋಡ್ರಿ. ಪಂಚಮರ ಶಿಶು ಒಂದು ಕೆರೆಯಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೀಯುತ್ತ ನಿಂತಿರುವ ನಾನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರಸಮ್ಮತವದೇನು. ಪಂಚಮರ ಶಿಶು ಒಂದು ಕೆರೆಯಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೀಯುತ್ತಿರುವ ನಾನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರಸಮ್ಮತವಿದೇನು. ಅಂತ ಒಂದು ಉದಾಹರಣೆ ಕೊಡ್ತಾರೆ. ಪಂಚಮರ ಶಿಶು ಒಂದು ಅಸ್ಪೃಶ್ಯ ಜಾತಿ ಅಂತ ಏನು ಇವರೇ ಗುರುತಿಸ್ತಾರಲ್ಲ, ಒಬ್ಬ ತಳ ಸಮುದಾಯದ ಯಾರೋ ಒಬ್ಬ ವ್ಯಕ್ತಿ ಕೆರೆಯನ್ನು ಮುಳುಗಿರ್ತಾನೆ, ಅವನನ್ನು ಹೋಗಿ ರಕ್ಷಿಸಬೇಕಾಗಿದೆ ನಮ್ಮ ಹೃದಯದ ಅಂತಃಕರಣ. ಅದೇ ಧರ್ಮ, ಅದೇ ಶಾಸ್ತ್ರ, ಅದೇ ಮನುಷ್ಯತ್ವ. ಅದು ಬಿಟ್ಬಿಟ್ಟು ಅವನು ಹೋಗಿ ಮುಟ್ಟುಬಿಟ್ರೆ ನನ್ನ ಬ್ರಹ್ಮತ್ವ, ನನ್ನ ಬ್ರಾಹ್ಮಣತ್ವ ಹೋಗ್ಬಿಡುತ್ತೆ ಅಂತ ಹೇಳಿ ನೀನು ಸುಮ್ಮನೆ ಹಾಕ್ಬಿಟ್ರೆ ಎಲ್ಲಿದೆ ಧರ್ಮ? ಯಾವುದು ಧರ್ಮ? ಅಂತ ಧರ್ಮವನ್ನು ನಾವು, ಅಂತ ಆಚಾರವನ್ನು ಆಚಾರ ಅಂತ ಒಪ್ಕೋಬೇಕ ನಾವು? ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವದೇನು. ಹಾಗೆ ಮುಂದುವರೆದು ಇನ್ನೂ ಕೆಲವು ಮಾತುಗಳನ್ನು ಹೇಳ್ತಾರೆ. ಅಂತೂ ಮನು ತಾನು ಏಳಿರನಾರನಯ್ಯಯ್ಯೋ ಹೇಳಿದ್ದರ ಅವನನು ಶಾಸ್ತ್ರದೊಳೆ ಸುತ್ತಿ ಸ್ವರ್ಗ ಹೋಗಲಿ ಮತ್ತು ನರಕ ಬಂದರೂ ಬರಲಿ ಎದೆಯ ಧೈರ್ಯವ ಮಾಡಿ ಬಿಸಾಡ ಆಚೆ ಎತ್ತಿ ಅಂತ ಮಾತನಾಡ್ತಾರೆ. ಅಂತ ಮನು ತಾನು ಏಳಿರನಾರಯ್ಯ, ಈ ರೀತಿ ಏನಂತ? ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತೀರೆ ದಡದಲ್ಲಿ ಮೀಯುತ್ತ ನಿಂತಿರುವ ನಾನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಅಂತ ಏನಾದ್ರೂ ಧರ್ಮಶಾಸ್ತ್ರದಲ್ಲಿ ಅವನು ಹೇಳಿರಲಾರ. ಹೇಳಿದ್ರೆ ಯಾರೋ ಒಂದು ವರ್ಗ, ಯಾವುದೋ ಒಂದು ಜಾತಿ ತಮಗೆ ಬೇಕಾದ ರೀತಿಯಲ್ಲಿ ಆ ಧರ್ಮ ಗ್ರಂಥದ ಹೆಸರಿನಲ್ಲಿ ತಮಗೆ ಬೇಕಾದ ಕಾನೂನುಗಳನ್ನ, ಅಲಿಖಿತ ಶಾಸನಗಳನ್ನು ರೂಪಿಸ್ಕೊಂಡು ಬಂದಿದ್ದಾರೆ. ಮನು ಅಂತವನು ಇದ್ರೆ ಅಂತದ್ದು ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದ್ದರೂ ಕೂಡ ಹೇಳ್ತಾರೆ. ಆ ರೀತಿ ಅವನಾರ ಹೇಳಿದ್ರೆ ಅವನನ್ನು ಶಾಸ್ತ್ರದೊಡೆ ಸುತ್ತಿ ಸ್ವರ್ಗ ಹೋಗಲಿ ಮತ್ತೆ ನರಕ ಬಂದರೂ ಬರಲಿ ಎದೆಯ ಧೈರ್ಯವ ಮಾಡಿ ಬಿಸಾಡ ಆಚೆಗೆ, ಅಂತವನನ್ನ ಆಚೆಗೆ ಹೋಗಿ ಧಿಕ್ಕರಿಸುವವನನ್ನ.
ಯಾರೋ ಹೇಳಿದಾನೆ ಅಂತ ಹೇಳಿ ಅವನ ಹೆಸರನ್ನು ಇಟ್ಕೊಂಡು ಅವನ ಹೆಸರಲ್ಲಿ ಪುಸ್ತಕವನ್ನು ಪ್ರಕಟಿಸಿಕೊಂಡು ಅಲಿಖಿತ ಕಾನೂನುಗಳನ್ನು ಮಾಡಿಕೊಂಡು ಈ ರೀತಿಯ ಮೌಢ್ಯತೆಯನ್ನ ಬಿತ್ತುವಂತಹ ಶಾಸ್ತ್ರ ಗ್ರಂಥಗಳು ಅಥವಾ ಶಾಸ್ತ್ರಜ್ಞರು ಯಾರೇ ಇದ್ರು ಅವರನ್ನ ಧಿಕ್ಕರಿಸಿ ಬಿಸಾಕ ಆತೆ ಹೆಚ್ಚಿ ಇನ್ನೊಂದು ವಾಸ್ತವತೆಯನ್ನ ಹೊಳ್ತಾರೆ. ನೀನೇನೋ ಅವನನ್ನು ಬಿಸಾಕ್ಬಿಟ್ರೆ ಅಂದ್ರೆ ನಮ್ಮಲ್ಲಿತ್ತು ಬ್ರಾಹ್ಮಣರನ್ನ ಬೈದಿದ್ರೆ ಅಥವಾ ಯಾರು ಇಂಥ ಧರ್ಮ ಗ್ರಂಥಗಳನ್ನ ಅಥವಾ ಧರ್ಮದ ಅನುಯಾಯಿಗಳನ್ನ ಈ ಶಾಸ್ತ್ರ ಗ್ರಂಥಗಳನ್ನ ರೂಪಿಸಿದಂಥವರನ್ನ ಬೈದ್ರೆ, ಅವರನ್ನ ಎದುರು ಹಾಕೊಂಡ್ರೆ, ಅವ್ರ ವಿರೋಧವಾಗಿ ಮಾತಾಡಿದ್ರೆ ನಿನಗೆ ನರಕ ಪ್ರಾಪ್ತಿ ಆಗತ್ತೆ, ನಿನ್ಗೆ ಸ್ವರ್ಗ ಪ್ರಾಪ್ತಿ ಆಗಲ್ಲ ಅಂತ ಯಾರು ಹೇಳ್ತಾರಲ್ಲ ಅಂತವ್ರಿಗೆ ಉತ್ತರವನ್ನು ಕೊಡ್ತಾರೆ. ಸ್ವರ್ಗ ಹೋಗುವುದಿಲ್ಲ, ನರಕ ಬರುವುದು ಇಲ್ಲ. ಸ್ವರ್ಗ ನರಕಗಳೇನು ಶಾಸ್ತ್ರಸ್ಥವಲ್ಲ. ಸ್ವರ್ಗ ಅನ್ನೋದು ನರಕ ಅನ್ನೋದು ಶಾಸ್ತ್ರಗಳಿಂದ ಪ್ರಾಪ್ತಿಯಾಗುವಂಥದ್ದಲ್ಲ. ನಮ್ಮ ವಚನಕಾರ ಹೇಳ್ತಾರೆ, ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ ಅಂತ. ಅಂದ್ರೆ ಎಷ್ಟು ಸರಳವಾಗಿ ಆ ಮಾತನ್ನ ಹೇಳ್ತಾರೆ. ಅಂದ್ರೆ ಸ್ವರ್ಗ ಮತ್ತು ನರಕದ ಕಲ್ಪನೆಗಳನ್ನು ನಮ್ಮ ವೈದಿಕರು ಎಷ್ಟು ಸಂಕೀರ್ಣಗೊಳಿಸಿದ್ದಾರೆ, ಆದ್ರೆ ನಮ್ಮ ವಚನಕಾರರು ಅಷ್ಟೇ ಅದನ್ನು ಸರಳವಾಗಿ ಗೊಳಿಸಿಬಿಟ್ಟಿದ್ದಾರೆ. ಧರ್ಮದ ವಿಚಾರಕ್ಕೂ ಅದೇ ಹೇಳುದು ನಮ್ಮ ವಚನಕಾರರು, ದಯೆಯೇ ಧರ್ಮದ ಮೂಲವಯ್ಯ ಅಂತ. ಯಾವ ವ್ಯಾಖ್ಯಾನಗಳು ಬೇಕಿಲ್ಲ, ಎಂತವನಿಗೆ ಬೇಕಾದ್ರೂ ದಯೆ ಇದ್ರೆ ಅದೇ ಧರ್ಮದ ಮೂಲ. ಅಂದ್ರೆ ಮನುಷ್ಯ ಎಲ್ಲ ಮನುಷ್ಯನ ಬಗ್ಗೆ ದಯೆ ಇದ್ರೆ ಸಾಕು. ಇನ್ನು ಯಾವ ಏನು ವಿಭೂತಿಗಳು ಬೇಕಾಗಿಲ್ಲ, ಜನಿವಾರಗಳು ಬೇಕಾಗಿಲ್ಲ, ಗಂಧ ತಿಲಕಗಳು ಶ್ಲೋಕ ಮಂತ್ರಗಳು ಯಾವ ಬೇಕಾಗಿಲ್ಲ. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇದ್ರೆ ಸಾಕು. ಹಾಗೆ ಸ್ವರ್ಗ ನರಕಗಳ ಕಲ್ಪನೆ ಬೇಡ. ಏನಂತ ಅದಕ್ಕೆ ಹೇಳ್ತಾರೆ, ಸ್ವರ್ಗ ಹೋಗುವುದಿಲ್ಲ, ನರಕ ಬರುವುದು ಇಲ್ಲ. ಸ್ವರ್ಗ ನರಕಗಳೇನು ಶಾಸ್ತ್ರತ್ವವಲ್ಲ. ಎದೆಯ ದನಿ ಧರ್ಮ ನಿಧಿ, ಕರ್ತವ್ಯವದುವೇ ವಿಧಿ. ನೋಡಿ, ಎದೆಯ ದನಿ ಧರ್ಮ ನಿಧಿ. ಧರ್ಮ ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ, ನಮ್ಮ ಎದೆಯ ಅಂತರಾಳದಲ್ಲಿದೆ. ಅದು ಧರ್ಮದ ನಿಧಿ. ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಕೊಡಬಹುದು, ಯಾರನ್ನು ಬೇಕಾದ್ರೂ ರಕ್ಷಿಸಬಹುದು, ಯಾರ ದುಃಖವನ್ನಾದ್ರೂ ಹೋಗಲಾಡಿಸಬಹುದು, ಯಾರ ಸಂಕಟಕ್ಕೆ ಬೇಕಾದ ಸ್ಪಂದಿಸಬಹುದು. ಅದು ಯಾರಿಗೆ? ಮನುಷ್ಯನ ಮಾತ್ರ ಸಾಧ್ಯ. ಅದು ಯಾವಾಗ ಅವನ ಹೃದಯ ಅಂತಃಕರಣವಿದೆಯಲ್ಲ, ಅದು ಆ ಮನುಷ್ಯನಿಗೆ ಸ್ಪಂದಿಸಿದಾಗ ಮಾತ್ರ. ಅಷ್ಟು ಧರ್ಮದ ನಿಧಿಯಾಗಿ, ಅಂದ್ರೆ ಏನನ್ನ ಬೇಕಾದ್ರೂ ಯಾರ ನೋವನ್ನ ಯಾರ ಕಣ್ಣಿನಿಂದ ಒರೆಸುವಂತಹ ಹೃದಯ ವೈಶಾಲ್ಯತೆ ಮನುಷ್ಯನಲ್ಲಿ ಇದೆ. ಅದು ಬರಬೇಕಾಗಿದೆ ಅಷ್ಟೇ, ಎಲ್ಲರಲ್ಲೂ ಇದೆ. ಅದು ಅವನಲ್ಲಿ ಅಂತರ್ಗತವಾಗಿ ಬರಬೇಕಾಗಿದೆ. ಕರ್ತವ್ಯವದುವೇ ವಿಧಿ, ಅದನ್ನು ಮಾಡಬೇಕು. ಅದು ಕರ್ತವ್ಯ, ಅದು ವಿಧಿ ನಿಯಮ, ಅದು ಕಾನೂನು. ಅದು ಏನು? ಮನುಷ್ಯ ಮನಸ್ಸಿಗೆ ಸ್ಪಂದಿಸಬೇಕು ಅನ್ನೋದೇ ಕಾನೂನು. ಯಾಕಂತಂದ್ರೆ ಕಾನೂನು ಅದಕ್ಕೆ ಹೇಳ್ತಾರೆ, ನಮ್ಮ ಸಂವಿಧಾನದಲ್ಲಿ ಒಂದು ಉಲ್ಲೇಖ ಬರ್ತದೆ. ಆರ್ಟಿಕಲ್ ಭಾರತೀಯ ಸಂವಿಧಾನ 4A ಅನುಚ್ಛೇದನ 51A ನಲ್ಲಿ ಸಂವಿಧಾನದ ಅನುಚ್ಛೇದ ಅಂದ್ರೆ ಮನುಷ್ಯ ವೈಚಾರಿಕತೆಯನ್ನ ಮೂಡಿಸಬೇಕು. ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ಸಮಾಜದಲ್ಲಿ ವೈಚಾರಿಕತೆಯನ್ನು ಮೂಡಿಸುವುದು ಅವನ ಕರ್ತವ್ಯ. ಧರ್ಮದ ಬಗ್ಗೆ, ಜಾತಿಯ ಬಗ್ಗೆ, ಸಂಪ್ರದಾಯಗಳ ಬಗ್ಗೆ ಎಲ್ಲೆಲ್ಲಿ ಮೂಢನಂಬಿಕೆ ಇದೆಯೋ, ಕಂದಾಚಾರ ಇದೆಯೋ, ಅದನ್ನು ಹೋಗಲಾಡಿಸಿ ಅವನಲ್ಲಿ ಒಂದು ವೈಚಾರಿಕತೆಯನ್ನು ಮೂಡಿಸುವುದು ಈ ಭಾರತೀಯ ಪ್ರಜೆಯ ಮೂಲಭೂತ ಕರ್ತವ್ಯಗಳಲ್ಲಿ ಅದು ಒಂದು ಅಂತ ಹೇಳ್ತಾರೆ. ಹಾಗಾಗಿ ಕುವೆಂಪು ಅವರನ್ನು ನಾವು ಆ ದೃಷ್ಟಿಯಲ್ಲಿ ಒಂದು ವಿಶೇಷವನ್ನು ನಾವು ಕಾಣಬಹುದು. ಅಂದ್ರೆ ಪ್ರತಿಯೊಬ್ಬರಲ್ಲೂ ಒಂದು ವೈಚಾರಿಕತೆಯನ್ನ ಮೂಡಿಸುವ ಒಂದು ಪ್ರಯತ್ನವನ್ನ ಅವರು ಮಾಡ್ತಾರೆ ಅಂತಕ್ಕಂಥದ್ದು. ಹೀಗೆ ಮುಂದುವರೆದು ಹೇಳ್ತಾರೆ ಕವಿ, ಎದೆಯದಲ್ಲಿ ಧರ್ಮ ನಿಧಿ, ಕರ್ತವ್ಯವದುವೇ ವಿಧಿ, ನಂಬದನು. ಅದನ್ನು ನಂಬು. ಯಾವುದನ್ನ? ನಿನ್ನ ಎದೆಯ ದನಿಗೆಲ್ಲ ನಂಬು, ನಿನ್ನ ಕರ್ತವ್ಯವನ್ನು ನಂಬು. ಅದನ್ನುಳಿದು ಋಷಿಯೂ ಬೇರಿಲ್ಲ. ಅದನ್ನು ಬಿಟ್ಟು ನಿನ್ನ ಅಂತರಾಳ, ನಿನ್ನ ಆತ್ಮಸಾಕ್ಷಿಯನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಅದನ್ನುಳಿದು ಋಷಿಯೂ ಬೇರಿಲ್ಲ. ಋಷಿ ಅಂದ್ರೆ ಅದೇ ಋಷಿತ್ವ ಅಂದ್ರೆ ಅದನ್ನೇ, ನನ್ನನ್ನು ನಾನು ಉಳಿಸಿಕೊಳ್ಳುವುದು, ನನ್ನನ್ನು ನಾನು ಈ ಸಮಾಜಕ್ಕೆ ಅರ್ಪಿಸಿಕೊಳ್ಳುವುದು, ಅದು ನಿಜವಾದ ಋಷಿತ್ವ. ಅದು ಪ್ರತಿಯೊಬ್ಬರಲ್ಲೂ ಇದೆ, ಅದನ್ನು ಕಂಡುಕೋಬೇಕಾಗಿದೆ ಅಷ್ಟೇ. ಕುವೆಂಪು ಅವರು ಮುಂದುವರೆದು, ಇಂದಿನ ಋಷಿಗಳು ಮಾನವರೇ ನಮ್ಮಂತೆ. ನಾವು ಅದನ್ನ ವೈಭವೀಕರಿಸಿ, ಋಷಿಗಳು ಅಂತಂದ್ರೆ ಅವರೇನು ಯಕ್ಷಲೋಕದಿಂದ ಉದ್ಭವವಾದವರು ಅಂತ ಹೇಳಿ ನಾವೇನು ಭಾವಿಸಿರ್ತೀವಲ್ಲ, ಅದನ್ನು ಕವಿ ಹೇಳ್ತಾರೆ, ಇಂದಿನ ಋಷಿಗಳು, ಯಾರ್ಯಾರು ರಸ ಋಷಿಗಳು ಅಂತ ನಾವು ಕರಿತೀವಲ್ಲ, ಅವರು ಕೂಡ ನಮ್ಮಂತೆ ಮಾನವರು. ಅವರ ಶಾಸ್ತ್ರವು
ಅವರ ಕಾಲಕ್ಕೆ ಮಾತ್ರ. ಅವರು ಅಂದ್ರೆ ಅವ್ರ ಕಾಲದಲ್ಲಿ ಏನು ಶಾಸ್ತ್ರಗಳನ್ನ ಬರೆದ್ರು ಆ ರಸ ಋಷಿಗಳು ಅಥವಾ ಕವಿಗಳು ಅಥವಾ ಇಂತಹ ಧರ್ಮ ಗ್ರಂಥಕಾರರು, ಅವರ ಕಾಲಕ್ಕೆ ಏನ್ ಅಗತ್ಯ ಇತ್ತು ಅದನ್ನು ಬರ್ಕೊಂಡ್ರು. ಅದನ್ನ ಇವತ್ತು ನಾವು ಅಪ್ಲೈ ಮಾಡಿಕೊಂಡು ಅದನ್ನ ಅನುಸರಿಸಬೇಕು ಅಂತ ಯಾವ ನಿಯಮವೂ ಎಲ್ಲೂ ಕೂಡ ಇಲ್ಲ. ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ. ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂಕ್ತ. ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂಕ್ತ. ಅಂದ್ರೆ ಮನು ಅಂತಕ್ಕಂಥವನು 2000 ವರ್ಷಗಳ ಹಿಂದೆ ಒಂದು ಗ್ರಂಥ ಬರ್ತ, ಅಲ್ಲಿ ಈ ರೀತಿ ಇರಬೇಕು ಅಂತ ಹೇಳಿ ಕಾನೂನುಗಳನ್ನ ರೂಪಿಸ್ತಾ, ಅಲಿಖಿತ ಕಾನೂನುಗಳನ್ನ, ಅದನ್ನೇ ಇವತ್ತು ಅನುಸರಿಸಬೇಕಾದಂತಹ ಅಗತ್ಯ ಇಲ್ಲ. ಅವನ ಕಾಲಕ್ಕೆ ಏನೋ ಬೇಕಾಗಿತ್ತು ಅವನು ಬರ್ಕೊಂಡ, ಆದ್ರೆ ಇವತ್ತಿನ ಕಾಲಕ್ಕೆ ಅವು ಅಗತ್ಯ ಇದೆಯಾ? ನಮ್ಮಲ್ಲಿ ಒಂದು ಸಮಾನತೆಯನ್ನು ರೂಪಿಸ್ಬೇಕಂದ್ರೆ, ನೆಮ್ಮದಿಯುತವಾದ ಸಮಾಜವನ್ನು ಕಟ್ಟಬೇಕಂದ್ರೆ ಆ ಧರ್ಮ ಗ್ರಂಥ ಅಗತ್ಯ ಇದೆಯಾ? ಇಲ್ಲ. ಇಲ್ಲ ಅಂದಮೇಲೆ ಅದನ್ನು ನಾವು ಯಾರೇ ಬರೆದಿರಲಿ ಅದನ್ನ ಅನುಸರಿಸುವ ಅಗತ್ಯ ಇಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ. ನೋಡಿ, ಧರ್ಮ ಸೂತ್ರದ ಬಗ್ಗೆ ಹೇಳ್ತಾರೆ. ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ಅಂತಃಕರಣ, ಇದರಲ್ಲೇ ಎಲ್ಲವೂ ಕೂಡ ಅಡಗಿದೆ. ಮನುಷ್ಯನನ್ನ ಪೋಷಿಸುವ, ಅವನನ್ನ ಸಂರಕ್ಷಿಸುವ ಎಲ್ಲ ಭಾವನೆಗಳು ಕೂಡ ನಮ್ಮಲ್ಲಿ ಇದಾವೆ. ಅದನ್ನು ನಾವು ಅವಲಂಬಿಸಬೇಕು. ಯಾರೋ ಬರೆದ್ರು ಅಂತ ಹೇಳಿ ಅದನ್ನು ಯಾವತ್ತೋ ಆ ಕೃತಿಯನ್ನ ಅಥವಾ ಆ ಧರ್ಮ ಗ್ರಂಥವನ್ನ ಇವತ್ತು ಅನುಷ್ಠಾನಗೊಳಿಸುವ ಮೂರ್ಖತನವನ್ನ ನಾವು ಮಾಡೋಕೆ ಹೋಗಬಾರದು ಅಂತಕ್ಕಂತಹ ಒಂದು ಆಶಯವನ್ನ ಈ ಕವನದ ಮೂಲಕ ಕುವೆಂಪು ಅವರು ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ನಮಗೆ ಈಗಿರ್ತಕ್ಕಂಥ ಧರ್ಮ ಗ್ರಂಥ ಯಾವುದು? ಎಲ್ಲ ಮನುಷ್ಯರ ಮನಸ್ಸುಗಳಿಗೆ ಸ್ಪಂದಿಸುವಂತಹ ಏಕೈಕ ಗ್ರಂಥ ಅಂದ್ರೆ ನಾವಿವತ್ತು ಯಾವುದೋ ಗುಡಿ ಚರ್ಚು ಮಸೀದಿಗಳೆಲ್ಲ ಇವತ್ತು ಅಲ್ಲೇ ಸಿಗ್ತಾ ಇದೆ. ನಮ್ಮ ಭಾರತೀಯ ಸಂವಿಧಾನದಲ್ಲಿ ಸಿಗ್ತಾ ಇದೆ. ಅಂಬೇಡ್ಕರ್ ರೂಪಿಸುವಂತಹ ಒಂದು ಭಾರತೀಯ ಸಂವಿಧಾನದಲ್ಲಿ ಈ ಸಮಾಜದಲ್ಲಿ ಬದುಕುವಂತಹ ಎಲ್ಲ ಕಟ್ಟಕಡೆಯ ಪ್ರಜೆಯೂ ಕೂಡ ಸ್ಪಂದಿಸುವ, ಅವನ ದುಃಖವನ್ನು ಕೇಳುವ, ಅವನ ಕಣ್ಣೀರನ್ನು ಒಲಿಸುವ, ಅವನ ಸಂಕಟವನ್ನು ಪರಿಹರಿಸುವ ಪರಿಹಾರ ಉಪಾಯಗಳು ನಮ್ಮ ಸಂವಿಧಾನದಲ್ಲಿ ರೂಪಿತವಾಗಿದೆ. ಅದು ಯಾರೋ ಒಬ್ರು ಬರೆದಂತ ಗ್ರಂಥ ಅಲ್ಲ. ಅದು ಎಲ್ಲರೂ ಸೇರಿ ನಮಗೆ ಏನ್ ಬೇಕು ಅದನ್ನ ಆ ಒಂದು ಸಂವಿಧಾನದಲ್ಲಿ ಒಂದು ಕಾನೂನು ರೂಪದಲ್ಲಿ ನಾವು ರೂಪಿಸ್ಕೊಂಡಿದ್ದೀವಿ. ಅದರ ಮೂಲಕ ಈ ಸಮಾಜವನ್ನು ನಾವು ಕಟ್ಟುವಂತಹ ಆಶಯವನ್ನ ಕುವೆಂಪು ಅವರು ವ್ಯಕ್ತಪಡಿಸಿದ್ದಾರೆ ಇಲ್ಲಿ. ಅದು ಇವತ್ತು ನಮಗೆ ಬಹಳ ಪ್ರಸ್ತುತವಾಗಬೇಕು. ಯಾವುದೋ ಗ್ರಂಥ, ಧರ್ಮ ಗ್ರಂಥ ಅಥವಾ ಪುರಾಣ ಗ್ರಂಥಗಳು ಅವತ್ತಿನ ಕಾಲಕ್ಕೆ ಅವಾಗಿದ್ದು ಇವತ್ತು ಅವು ಪ್ರಸ್ತುತ ಅಲ್ಲ. ಇವತ್ತು ನಮ್ಗೆ ಏನ್ ಬೇಕು ಅದನ್ನು ಹೇಳ್ತಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಹೃದಯವೇ ನಿನಗೆ ಶ್ರೀಧರ್ಮ ಸೂತ್ರ ಅಂತ ಹೇಳ್ತಾರೆ. ನಿನ್ನ ಮನಸ್ಸನ್ನು ಶುದ್ಧವಾಗಿಟ್ಕೋ, ನಿನ್ನಲ್ಲಿ ಒಂದಷ್ಟು ಅಂತಃಕರಣ ಇರಲಿ, ನಿನ್ನ ಮನುಷ್ಯನಿಗೆ ಮಿಡಿಯುವಂತಹ ಮನಸ್ಸಿದೆಯಲ್ಲ ಅದಿದ್ರೆ ಸಾಕು. ಯಾವ ಧರ್ಮ, ಯಾವ ಗ್ರಂಥಗಳು, ಯಾವ ಉಪನಿಷತ್ತುಗಳು ಇಲ್ಲಿ ಮುಖ್ಯ ಅಲ್ಲ ಅನ್ನುವಂತಹ ವಿಚಾರಗಳನ್ನ ಕುವೆಂಪು ಹೇಳ್ತಾರೆ. ಒಟ್ಟಾರೆ ಈ ಕವನದ ಸಾರಾಂಶ ಏನಪ್ಪಾ ಅಂತಂದ್ರೆ, ಒಟ್ಟು ಊರ್ಣ ಏನಪ್ಪಾ ಅಂತಂದ್ರೆ, ನಾವು ಬದುಕುವ ಸಂದರ್ಭಗಳಲ್ಲಿ ನಮ್ಮ ಈ ನೆಲದಲ್ಲಿ ಎಲ್ಲೂ ಕೂಡ ಈ ರೀತಿಯ ತಾರತಮ್ಯಗಳನ್ನ ಮಾಡ್ತಾರೆ. ಪ್ರತಿಯೊಬ್ಬ ಮನುಷ್ಯನೂ ಬಹಳ ಮುಖ್ಯ ಇದೆ. ಅವರೇ ಹೇಳ್ತಾರೆ, ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅಂತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಬಹಳ ಮುಖ್ಯ ಇಲ್ಲಿ. ಯಾರನ್ನು ನೋಯಿಸುವ, ಪೀಡಿಸುವ ಅಥವಾ ಅಸಮಾನತೆಯನ್ನು ಸೃಷ್ಟಿಸುವ ಹಕ್ಕು ಯಾರಿಗೂ ಇಲ್ಲ. ಎಲ್ಲರನ್ನ ಪ್ರೀತಿಸಿ ಒಂದು ಸಮಾಜವನ್ನ ಕಟ್ಟಬೇಕು. ಯಾಕಂದ್ರೆ ನಮ್ಮ ನಡುವೆ ಇವತ್ತು ಅನೇಕ ಸಂಘರ್ಷಗಳು ಉಂಟಾಗ್ತದೆ. ಜಾತಿಯ ಮತ್ತು ಮತೀಯ ಗಲಭೆಗಳು, ಮತೀಯ ಸಂಘರ್ಷಗಳು ಉಂಟಾಗ್ತಾ ಇದ್ದಾವೆ. ನಾವು ವಿದ್ಯಾರ್ಥಿಗಳಾದ ಯುವತಿಯರಾದಂತಹ ನೀವು ಇವತ್ತು ಅದರಿಂದ ಈಚೆ ಬಂದು ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಬದುಕಬೇಕಾಗಿದೆ. ಆ ಮೂಲಕ ಈ ದೇಶವನ್ನ, ಈ ಸಮಾಜವನ್ನ ಸಮೃದ್ಧವಾಗಿ ಕಟ್ಟಬೇಕಾಗಿದೆ ಅನ್ನುವ ಆಶಯವನ್ನ ಈ ಕವನದ ಮೂಲಕ ಇಲ್ಲಿ ಹೇಳುವ ಪ್ರಯತ್ನವನ್ನ ಕುವೆಂಪು ಮಾಡ್ತಾರೆ. ಇದಕ್ಕೆ ನಿಮಗೆ ಪೂರಕವಾದ ಪಠ್ಯಗಳು ಕುವೆಂಪು ಅವರ ಈ ಕೃತಿಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅಥವಾ ಕುವೆಂಪು ಅವರ ಇನ್ನಿತರ ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇನ್ನೊಂದು ಪುಸ್ತಕ ಇದೆ. ಅದು ನಮ್ಮ ಗ್ರಂಥಾಲಯದಲ್ಲಿ ಇದೆ. ಅದನ್ನು ಕೂಡ ನೀವು ಹೆಚ್ಚಿನ ಓದಿಗೆ ಬಳಸ್ಕೊಳ್ಬಹುದು. ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವ ಒಂದು ಪುಸ್ತಕ ಇದೆ. ಅದು ಬಹಳ ಕುವೆಂಪು ಅವರ ಭಾಷಣಗಳು ಮತ್ತೆ ಈ ಸಾಮಾಜಿಕ ಮೌಢ್ಯತೆಗಳು ಸಮಾಜದಲ್ಲಿ ಮತ್ತೆ ನಮ್ಮ ಯುವಕರನ್ನ ಎಚ್ಚರಿಸುವ ಅನೇಕ ವಿಚಾರಗಳು ಆ ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವ ಗ್ರಂಥದಲ್ಲಿದ್ದಾವೆ. ಅದನ್ನು ನಿಮಗೆ ಹೆಚ್ಚಿನ ಓದಿಗೆ
ಬಳಸ್ಕೋಬಹುದು. ಮತ್ತೆ ಕುವೆಂಪು ಅವರ ಎಲ್ಲ ಕವನಗಳು ಕಥೆಗಳನ್ನ ನೀವು ಹೆಚ್ಚು ಹೆಚ್ಚು ಓದ್ತಾ ಇದ್ರೆ ನಿಮ್ಮ ವೈಚಾರಿಕತೆ ದೃಷ್ಟಿ ವಿಸ್ತರಿಸುತ್ತೆ, ನಿಮ್ಮ ಆಲೋಚನಾ ಮಟ್ಟ ಸುಧಾರಿಸುತ್ತೆ. ನೀವೊಬ್ಬರು ಸಮಾಜದಲ್ಲಿ ಒಬ್ಬ ಯೋಗ್ಯ ಮತ್ತು ಅರ್ಹ ಪ್ರಜೆಯಾಗಿ ಬದುಕಬಹುದು ಆ ಮೂಲಕ ಅನ್ನುವ ಮಾತನ್ನ ಹೇಳಿ ನನ್ನ ಉಪನ್ಯಾಸವನ್ನ ಇಲ್ಲಿಗೆ ಇವತ್ತಿಗೆ ನಿಲ್ಲಿಸ್ತಾ ಇದ್ದೇನೆ. ವಂದನೆಗಳು.